ಎಸ್, ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಬೆಂಗಳೂರಿನಿಂದ ನಾಗರತ್ನ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನಾಗರತ್ನ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮ್ಯಾಮ್ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 16/12/2012. 16/12/2012. ಟೈಮು? ಟೈಮ್ 11:45 ಭಾನುವಾರ ಮ್ಯಾಮ್. ಅಂದ್ರೆ ಬೆಳಿಗ್ಗೆನಾ? ಬೆಳಿಗ್ಗೆ. ಹೌದು. 11:45. ಓಕೆ, ಏನ್ ಕೇಳಬೇಕಿತ್ತು ಮಗನ ಬಗ್ಗೆ? ಮಗನ ಬಗ್ಗೆ ಶಿಕ್ಷಣ ಬಗ್ಗೆ, ಎಜುಕೇಶನ್, ಜಾಬ್. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಾಗರತ್ನ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ. ಬಗ್ಗೆ ಕೇಳಬೇಕಿತ್ತು. ಸ್ವಲ್ಪ ಆಟ ಮಾಡ್ತಾನೆ, ಓದೋದ್ರಲ್ಲಿ ಸ್ವಲ್ಪ ಹಿಂದೆ ಇದ್ದಾನೆ. ಸ್ವಲ್ಪ ಹಿಂದೆ ಇದ್ದಾನೆ. ಆಯ್ತು, ನೋಡಿ ಏನಾಗಿದೆ ಇಲ್ಲಿ ದ್ವಿತೀಯಾಧಿಪತಿ, ಯಾರು ವಿದ್ಯೆಯ ಅಧಿಪತಿಯೋ ಅವನು ಕೇತುಯುಕ್ತನಾಗಿದ್ದಾನೆ, ಗುರು. ಮತ್ತು ಶತ್ರುಕ್ಷೇತ್ರದಲ್ಲಿ ದ್ವಿಕ್ಷೇತ್ರೇ ಅಲ್ಪಂ ಅಂತ ಶಾಸ್ತ್ರದ ಮಾತು. ಶತ್ರುಕ್ಷೇತ್ರಗಳಲ್ಲಿ ಯಾವ ಅಧಿಪತಿ ಬಗ್ಗೆ ಯೋಚನೆ ಮಾಡ್ತೀವೋ ಆ ಅಧಿಪತಿ ಶತ್ರುಕ್ಷೇತ್ರದಲ್ಲಿದ್ದರೆ ಸ್ವಲ್ಪ ಫಲ ಕಡಿಮೆ ಅಂತ. ಹೀಗಾಗಿ ಇದಕ್ಕೇನಪ್ಪ ನೋಡಿ, ಪ್ರತಿ ಗುರುವಾರ ಯಾವುದಾದ್ರು ಗುರುಮಂದಿರದಲ್ಲಿ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ. ತುಂಬ ಹಾಗೆ ಏನು ಬುದ್ಧಿ ಚುರುಕಾಗುತ್ತೆ ಮತ್ತು ವಿದ್ಯೆಯಲ್ಲಿ ಆಸಕ್ತಿ ಬರುತ್ತೆ. ಈ ಹಠ ಸ್ವಭಾವ ಇತ್ಯಾದಿ ಹೇಳಿದ್ರಲ್ಲ, ಅದು ಕೂಡ ಸ್ವಲ್ಪ ನಿವಾರಣೆಯಾಗುತ್ತೆ. ಪ್ರತಿ ಗುರುವಾರ ತಪ್ಪದೆ ಅದನ್ನು ಮಾಡಿ ಅಭಿಷೇಕ ಮಾಡಿಸೋದು, ಜೇನಿನ ಅಭಿಷೇಕ ಮಾಡಿಸೋದು, ತಿನ್ನಿಸೋದು ಶ್ರದ್ಧೆಯಿಂದ ಮಾಡಿ, ಅನುಕೂಲ ಆಗೇ ಆಗುತ್ತೆ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ರಾಶಿಗಳತ್ತ ಗಮನ ಹರಿಸೋ ಸಮಯ ಶಾಸ್ತ್ರಿಗಳೇ. ತುಲಾ ರಾಶಿಯಿಂದ. ಹಾಂ, ಶುಕ್ರನ ಕ್ಷೇತ್ರವೇ ತುಲಾ ರಾಶಿ. ನೋಡೋಣ. ಶುಕ್ರ ಅಲ್ಲಿ ನಿಮ್ಮ ರಾಶಿ ಅದು ಸ್ವಕ್ಷೇತ್ರ ಆಗಿಬಿಡುತ್ತಲ್ಲ, ಹೀಗಾಗಿ ಅಲ್ಲಿ ಸ್ವಬಲ ಮತಿಧನೋ ನರೇಂದ್ರ ಪೂಜ್ಯ ಅಂತ ಹೇಳಿದೆ. ಹೀಗಾಗಿ ವಿಶಿಷ್ಟವಾದ ಬಲ ಬಂದ್ಬಿಡುತ್ತೆ ನಿಮಗೆ. ದೇಹಬಲ ಹೆಚ್ಚುತ್ತೆ, ಧನಬಲ, ಧನಲಾಭ, ಧನಾಧಿಪತಿಗಳು ಚೆನ್ನಾಗಿದ್ದಾನಲ್ಲ, ಹೀಗಾಗಿ ಅದರ ಅನುಕೂಲವೂ ಚೆನ್ನಾಗಿದೆ. ಒಂದು ಸ್ಟೇಟಸ್ ಅಂತೀವಲ್ಲ, ಆ ರೀತಿಯ ಒಂದು ಸಂದರ್ಭಗಳು ಏರ್ಪಾಡಾಗುತ್ತೆ. ನೀವು ಕೆಲಸ ಮಾಡ್ತಾಯಿದ್ರೆ ಆ ಸ್ಥಳದಲ್ಲಿ, ನೀವು ವ್ಯವಹಾರ ಮಾಡ್ತಾಯಿದ್ರೆ ಆ ಸ್ಥಳದಲ್ಲಿ, ಏನೋ ಎಲ್ಲರೂ ನಿಮ್ಮನ್ನು ಅನುಕರಿಸಬೇಕು, ಆ ರೀತಿಯಲ್ಲಿ ಬೆಳೆದು ಬಿಡುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಇಲ್ಲಿಂದ ಶುಕ್ರನ ಪ್ರಯಾಣ ತುಂಬ ಚೆನ್ನಾಗಿದೆ. ಹೀಗಾಗಿ ಮುಂದಿನ ಜೂನ್ವರೆಗೆ ನೀವು ತಲೆ ತಗ್ಗಿಸೋದಿಲ್ಲ. ಆ ರೀತಿಯ ಒಂದು ಶುಭ ಪ್ರಯಾಣ ನಿಮ್ಮದಾಗಿದೆ. ಚೆನ್ನಾಗಿದೆ ಪ್ರಯಾಣ. ಭೂ ವ್ಯವಹಾರಗಳಲ್ಲಿ ಒಳ್ಳೆಯ ರೀತಿಯ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗಿನ ತೊಡಕು ಉಂಟಾಗಬಹುದು ಪ್ರಯಾಣದಲ್ಲಿ. ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಹುಷಾರು. ಅದು ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ಪ್ರಯಾಣದ ಸ್ವಲ್ಪ ಎಚ್ಚರ ವಹಿಸಿ. ಅಷ್ಟು ಬಿಟ್ಟರೆ ಉಳಿದಾಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ ಹಣಕಾಸಿನ ಸ್ವಲ್ಪ ಸಣ್ಣ ಪ್ರಮಾಣದ ತೊಡಕುಗಳು, ಸಾಮಾನ್ಯ ತೊಡಕುಗಳು ಅಷ್ಟೇ. ಮಾತು, ಆಹಾರ, ಹಣ ಈ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ದಾಂಪತ್ಯದಲ್ಲಿ ಏನಿರುತ್ತೆ ಚೆನ್ನಾಗಿದೆ, ಆತಂಕ ಬೇಡ. ಮುಖ್ಯವಾಗಿ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹಣ್ಣು ಹೂವು ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ವಸ್ತ್ರಾಭರಣ, ವಸ್ತ್ರಾಲಂಕಾರ ವ್ಯಾಪಾರಿಗಳಿಗೆ, ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವರಿಗೆ, ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಪತ್ರಿಕಾ ರಂಗದಲ್ಲಿ ಇರ್ತಕ್ಕಂಥವರಿಗೆ, ಮಾಧ್ಯಮಗಳಲ್ಲಿ ಇರ್ತಕ್ಕಂಥವರಿಗೆ, ಸಿನಿಮಾ ರಂಗಗಳಲ್ಲಿ ಇರ್ತಕ್ಕಂಥವರಿಗೆ, ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ಇದಕ್ಕೆ ಪರಿಹಾರ ಏನಪ್ಪ? ತುಲಾರಾಶಿಯವರಿಗೆ ಸಣ್ಣ ಪುಟ್ಟ ತೊಡಕುಗಳಿದಾವಲ್ಲ, ಶಿವಸಹಸ್ರನಾಮ ಹೇಳ್ಕೊಳ್ಳಿ. ಅದು ತುಂಬ ಅನುಕೂಲ ಮಾಡಿಕೊಡುತ್ತೆ. ಯಾಕೆಂದರೆ ರವಿ ವೀಕ್ ಆಗಿದ್ದಾನೆ, ಹೀಗಾಗಿ ಆ ಬಲ ಬೇಕು. ಶಿವಸಹಸ್ರನಾಮದಿಂದ ಅದು ಉಂಟಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.